ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಅವನ್ಗೆ ಹೇಳು, ಅವನ್ ಪುಸ್ತಕ ತಗೊಂಡು ಇಲ್ಲಿಗೆ ಬರೋದಕ್ಕೆ. ತುಂಬಾ ಮಾತಾಡ್ತಿದ್ದ, ಎಲ್ರೂ ಮುಂದೆ. ಓದಿದ್ದೀನಿ ಅಂತ ಗರ್ವ ಇದೆ ಅವನ್ಗೆ. ನೋಡೋಣ ಎಷ್ಟು ಓದಿದಾನೆ ಅಂತ. ಅಯ್ಯೋ ಬೇಡ ಮಾಲೀಕ್ರೆ, ಬರೀ ನಾಟಕ ಮಾಡ್ತಾನಷ್ಟೇ. ಏನು ಓದಿಲ್ಲ, ಬರ್ದಿಲ್ಲ, ತಲೆಯಲ್ಲಿ 2 ಅಕ್ಷರ ಇಲ್ಲ ಅವನ್ಗೆ. ಇಡೀ ದಿನ ಸುಮ್ನೆ ಭಾಷಣ ಬಿಗಿತಿರ್ತಾನಷ್ಟೇ. ಯಾವಾಗ್ಲೂನು ಅವನು ನಾಚಿಕೆನ ಇಲ್ದೆ ಹೆಂಡತಿ ದುಡ್ಡಲ್ಲಿ ಬದುಕ್ತಾ ಇದ್ದಾನೆ. ಸುಮ್ನೆ ದೊಡ್ಡ ದೊಡ್ಡ ಕನ್ಸ್ ಕಾಣ್ತಾ ಇರ್ತಾನ ಅಷ್ಟೇ. ಕೇಳಿಸ್ಕೊಳ್ಳಿ, ನನ್ ತಮ್ಮ ಹೇಳದ್ನಲ್ಲ, ಆ ಭೀಮರಾವ್ಗೆ ಹೇಳಿ ಅವನ್ ಪುಸ್ತಕ ತಗೊಂಡು ಇಲ್ಲಿಗೆ ಬರಕ್ ಹೇಳಿ. ಬೀದಿಲ್ ಕೂತ್ಕೊಂಡು ಓದಕ್ ಸಾಧ್ಯನಾ ಹೇಳಿ? ನನ್ನ ತಮ್ಮ ಲಂಡನ್ನಿಂದ ಬಂದಿದ್ದಾನೆ. ಓದು ಬರಹದ ಮಹತ್ವನ ಆ ಭೀಮರಾವ್ಗೆ ನನ್ನ ತಮ್ಮ ಅರ್ಥ ಮಾಡಿಸ್ತಾನೆ. ತಿಳಿತಾ? ಸರಿ, ನಾನೇ ಹೇಳ್ತೀನಿ. ಒಳ್ಳೇದು, ನೀವಿನ್ ಹೊರಡ್ಬೋದು. ಸರಿ, ನಮಸ್ತೆ ಮಾಲೀಕರೇ. ನಿಮಗ್ ಗೊತ್ತಾ, ನೀವು ನಿಮ್ಮ ಹಕ್ಕಿಗೋಸ್ಕರ ಎಷ್ಟು ಕಷ್ಟ ಪಡ್ತೀರಾ ಅನ್ನೋ ವಿಷಯನ ನಾನು ಯಾವಾಗ್ಲೂ ಕೇಳಿದಾಗ ನಾನು ನನ್ನ ಮನಸ್ಸಿಂದ ನಿರ್ಧಾರ ಮಾಡಿದ್ದೆ. ಜೀವನದಲ್ಲಿ ಅವಕಾಶ ಸಿಕ್ಕಿದ್ರೆ ನಿಮ್ ಜೊತೆ ಹೋರಾಡ್ಬೇಕು ಅಂತ. ಇವತ್ ಮೊದಲನೇ ಸಲ ನಿಮ್ ಜೊತೆ ನಮ್ ಹಕ್ಕಿಗೋಸ್ಕರ ಹೋರಾಡ್ತಿದ್ದೀನಿ. ಹೆಮ್ಮೆ ಅನ್ನಿಸ್ತಿದೆ, ಹಾಗೆ ಗೌರವನೂ ಇದೆ. ಭೀಮರಾವ್ ಅಂಬೇಡ್ಕರ್ ಅವ್ರ ಹೆಂಡತಿ ಅಂತ. ರಮಾ, ನನ್ನಿಂದಾಗ್ಲಿ ಅಥವಾ ನನ್ನ ಸಂಘರ್ಷದಿಂದಾಗ್ಲಿ ನಿನಗೆ ತೊಂದರೆ ಆಗೋದು ಒಬ್ಬ ಗಂಡನಾಗಿ ನನಗೆ ಖಂಡಿತ ಇಷ್ಟ ಇಲ್ಲ. ನೀನಿಲ್ಲಿಗೆ ಮನ್ಸಾರೆ ಬಂದಿದ್ರೆ ಅದು ನನಗೆ ಸಂತೋಷನೇ. ನಿನ್ನಿಂದಾಗಿ ನನ್ನ ಬಲ ಇನ್ನೂ ಹೆಚ್ಚಾಗಿದೆ. ಮಾವನ್ ಪೆನ್ಷನ್ನ ಮತ್ತೆ ಶುರು ಆಗೋ ಹಾಗೆ ಮಾಡಬೇಕು. ಬರೀ ಪೆನ್ಷನ್ ಶುರು ಮಾಡಿಸಿ ನಾವಿಲ್ಲಿಂದ ಹೋಗಲ್ಲ ರಮ್ಮ. ಒಂದೊಳ್ಳೆ ಪಾಠ ಕೂಡ ಕಲ್ತು ಹೋಗ್ತೀವಿ. ವಿದ್ಯೆ ದೃಷ್ಟಿಕೋನನ ಬದಲಾಯಿಸಲ್ಲ. ಇದಕ್ಕೆ ಸಂಸ್ಕಾರ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ವಿದ್ಯೆ, ಓದು ದೃಷ್ಟಿಕೋನನ ಕೊಡುತ್ತೆ. ಆದ್ರೆ ಅದರಿಂದ ಏನು ನೋಡ್ಬೇಕು ಅನ್ನೋದನ್ನ ನಾವೇ ನಿರ್ಧಾರ ಮಾಡಬೇಕಾಗುತ್ತೆ. ಪ್ರಚಂಡ ಮೂರ್ತಿಗಳ ತಮ್ಮ ಲಂಡನ್ನಲ್ಲಿ ಓದ್ ಬಂದಿದ್ದಾರೆ. ಆದ್ರೂ ಜಾತಿ, ಗೀತಿ, ಮೇಲು ಕೀಳು ಅನ್ನೋದನ್ನ ಇನ್ನೂ ನಂಬ್ತಾರೆ. ಇದನ್ನೆಲ್ಲ ಕೇಳಿ ತುಂಬಾ ನೋವಾಯ್ತು. ಇಷ್ಟೆಲ್ಲ ಓದಿ ಏನ್ ಪ್ರಯೋಜನ ಹೇಳು ರಮ?
ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಕುಟುಂಬ ಇವೆಲ್ಲ ಪಡೆಯೋದಕ್ಕೆ ಅದೃಷ್ಟನೇ ಮಾಡಿರಬೇಕು. ಆದ್ರೆ ಒಳ್ಳೆ ಸ್ನೇಹಿತನನ್ನು ಪಡ್ಕೊಳ್ಳೋಕ್ಕೂ ಕೂಡ ಅದೃಷ್ಟ ಇದ್ರೆ ಸಾಲದು. ಪುರಂಜನ, ನಂಗೆ ಹೆಮ್ಮೆ ಇದೆ ನಂಗೊಬ್ಬ ಸ್ನೇಹಿತ ಸಿಕ್ಕಿದ್ದಕ್ಕೆ, ಅದು ನಿನ್ನಂಥವನ್ನ ಪಡೆದಿದ್ದಕ್ಕೆ. ಅಂಥದ್ದೇನಿಲ್ಲ ರಾಮ್ಜಿ, ಹೆಮ್ಮೆ ಇರೋದು ನನಗೆ ಹೆಮ್ಮೆ ಅನ್ಸೋದು ಯಾಕೆಂದ್ರೆ ನನಗೆ ನಿಮ್ಮಂತಹ ಚೆನ್ನಾಗಿ ಓದು ಬರಹ ಕಲ್ತಿರೋ ಸ್ನೇಹಿತ ಸಿಕ್ಕಿದ್ದಾರೆ. ನಿನ್ನೆ ಮೊನೆವರೆಗೂ ಅಲ್ಲಿ ಇಲ್ಲಿ ಅಲ್ಕೊಂಡು ಇದ್ದ ಸಾಧಾರಣ ಪುರಂಜನ ಇವತ್ತು ಒಬ್ಬ ಸಭ್ಯಸ್ಥ ಆಗಿದ್ದಾನೆ. ನಿನ್ನೆ ನೀವು ನನ್ನ ಜೊತೆ ಇಲ್ದೇ ಇದ್ದಿದ್ರೆ ನನ್ನನ್ನ ಕೆಳವರ್ಗದ ಜನ ಅಂತ ಬೈತಿದ್ರು, ಹಂಗಸ್ತಿದ್ರು, ನಿಂದಿಸ್ತಿದ್ರು. ಅದೊಂದು ಸಾಧಾರಣ ವಿಷಯ ಅಂತ ಅನಿಸ್ತಿದ್ರು. ಇವತ್ತು ಅದೆಷ್ಟು ದೊಡ್ಡದು ಅಂತ ಅನಿಸ್ತಿದೆ ಅಂತಂದ್ರೆ ಆ ಬದಲಾವಣೆಗೆಲ್ಲ ರಾಮ್ಜಿ ನೀವೇ ಮುಖ್ಯ ಕಾರಣ. ನಿಮ್ ಜೊತೆ ಇರೋದ್ರಿಂದಾನೇ ಅದು ಸಾಧ್ಯ ಆಗಿದ್ದು. ನೀನ್ ಈ ಜಾಗ ಖಾಲಿ ಮಾಡಿದಿದ್ರೆ ನಮ್ ಜೀವನನೂ ಬದಲಾಗ್ತಿತ್ತೋ ಏನೋ. ರಾಮ್ಜಿ ಭೀಮಾ ರಾಮ ಇನ್ನೂ ಮನೆಗ್ ಬಂದಿಲ್ಲ. ನನ್ಗೆ ಯಾಕೋ ಭಯ ಆಗ್ತಿದೆ. ಅಕ್ಕ, ಈ ಮನೇಲಿ ಅವ್ರಿಬ್ರೇ ಅಲ್ಲ ಇರೋದು, ಇವ್ರ ಬಗ್ಗೆನೂ ಸ್ವಲ್ಪ ಕಾಳಜಿ ಇರ್ಲಿ. ಓಡ್ ಹೋಗಿಲ್ಲ ಅವರಿಬ್ರು, ಬರ್ತಾರೆ. ಹೇಗ್ ಬರ್ತಾರ ಹೇಳಿ? ಇಬ್ರು ಬಿಸಿಲಲ್ಲಿ ಒಣಗ್ತಾ ಇದ್ದಾರೆ. ಸದ್ಯಕ್ಕಂತೂ ಬರಲ್ಲ ಅವರು. ಅಲ್ಲಿ ಸರ್ಕಾರಿ ಕಚೇರಿ ಮುಂದೆ ನಾಟಕ ಶುರು ಮಾಡಿದ್ದಾರೆ. ಯಾವ ಕಚೇರಿ? ಅಯ್ಯೋ, ಪೆನ್ಷನ್ ಕಚೇರಿ ಕಣಮ್ಮ. ರಾಮ್ಜಿ ಪೆನ್ಷನ್ ಬರ್ತಿತ್ತಲ್ಲ, ಆ ಕಚೇರಿ ಮುಂದೆ. ಮಾವನ್ ಪೆನ್ಷನ್ಗೋಸ್ಕರ ಹೋರಾಟ ಮಾಡ್ತಿದ್ದಾರೆ. ಇದು ತುಂಬಾ ಒಳ್ಳೆ ವಿಷಯನೇ ಲಕ್ಷ್ಮಿ. ಕೊನೆ ಪಕ್ಷ ಇವತ್ತಾದ್ರೂ ಒಳ್ಳೆ ಉದ್ದೇಶಕ್ಕೋಸ್ಕರ ಹೋರಾಟ ಶುರು ಮಾಡಿದ್ದಾನೆ. ಯಾಕೆ ಅಂದ್ರೆ ಆ ದುಡ್ಡು ಬೇಕಿರೋದು ನಿಂಗೆ. ಅದಕ್ಕೆ ಭೀಮನ ಹೋರಾಟ ಸರಿ ಇದೆ. ಅದೇ ಬೇರೆಯವ್ರಿಗೋಸ್ಕರ ಹೋರಾಟ ಮಾಡಿದ್ರೆ ಅದು ತಪ್ಪು. ಇದಕ್ಕೆಲ್ಲ ಹೋರಾಟ ಮಾಡೋದೇನ್ ಬೇಕಿಲ್ಲ. ಈಗ್ಲೇ ಹೋಗಿ ಕರ್ಕೊಂಡು ಬರ್ತೇನೆ. ಮಾವ, ಭೀಮಾವನ್ ತಡಿಲೇಬೇಕು ಅಂತಿದ್ರೆ ಅವ್ರು ಬೇರೆಯವ್ರ ಜೊತೆ ವಾದ ಮಾಡೋದನ್ನ ತಡೀರಿ. ಕಂಡ್ಕಂಡಲ್ಲಿ ಕಂಡ್ಕಂಡವ್ರ ಜೊತೆ ವಾದ ಕೇಳಿತಾರೆ. ವಿದೇಶದಿಂದ ಪ್ರಚಂಡ ಮೂರ್ತಿಗಳು ತಮ್ಮ ಬಂದಿದ್ದಾರೆ. ಅವ್ರ ಮುಂದೆನೂ ಬೇಡದಿರೋ ಪ್ರಶ್ನೆಗಳು ಕೇಳ್ಕೊಂಡು ನಿಂತಿದ್ರು. ಅದೇನೋ ಕೇಳ್ತಿದ್ರಪ್ಪ, ಅದೇನೋ ಶಬ್ದ ಇತ್ತು. ಏನ್ ಪದ ಅದು? ಸರಾಸರಿ. ಅಲ್ಲಿ ಸರಾಸರಿ ಎಷ್ಟು ಜನ ಓದಿದಾರಂತೆ? ಅವ್ರಿಗೂ ಅತಿ ಅನ್ಸುತ್ತಪ್ಪ ಈ ಪ್ರಶ್ನೆ. ಪ್ರಚಂಡ ಮೂರ್ತಿಗಳನ್ನು ಎದುರಾಕೊಂಡಿದ್ದಾನೆ. ಈಗ ನೋಡಿದ್ರೆ ಈ ವೈಭವ ಮೂರ್ತಿನೂ ಎದುರಾಕೊಂಡಿದ್ದಾನೆ. ಅವರು ಓದಿರೋರು ಸಂಜೆ ಬರಕ್ ಹೇಳಿದ್ದಾರೆ. ಹಾಗಾದ್ರೆ ಇವತ್ತು ಭೀಮ್ರಾವ್ಗೆ ಅವಮಾನ ಆಗದಂತೂ ಪಕ್ಕ. ಒಳ್ಳೆ ಮಜಾ ಇರುತ್ತೆ. ಕೊನೆಗೂ ತನ್ನ ವಿದ್ಯೆಗೆ ಸವಾಲ್ ಹಾಕೋರು ಒಬ್ರು ಸಿಕ್ಕಿದ್ದಾರೆ ಭೀಮ್ರಾವ್ಗೆ. ಇವತ್ತು ಅವನಿಗೆ ಅರ್ಥ ಆಗುತ್ತೆ ನಿಜವಾದ ವಿದ್ಯೆ ಅಂದ್ರೆ ಏನು ಅಂತ. ಎಲ್ಲಾ ಕಡೆ ವಿದ್ಯೆನ ಪ್ರದರ್ಶನಕ್ಕಿಡಬಾರ್ದು. ಹೋಗಿ ಬುದ್ಧಿ ಹೇಳಿ ಭೀಮ್ರಾವಂಗೆ. ಇದೆಲ್ಲ ಆಮೇಲೆ ಮಾತಾಡ್ತೀನಿ. ಅರ್ಥ ಮಾಡ್ಕೋತಾನೆ ಕೂಡ. ಅದಕ್ಕಿಂತ ಮೊದಲು ಹೋರಾಟ ನಿಲ್ಸು ಅಂತ ಹೇಳ್ಬೇಕು. ನನ್ನ ಪೆನ್ಷನ್ನಿಂದ ಒಂದಾಣೆ ಕೂಡ ಪಡೆಯಲ್ಲ ಅವನು. ನಂಗೋಸ್ಕರ ಯಾಕೆ ಹೋರಾಟ ಮಾಡಬೇಕು? ನಿಜ ಹೇಳ್ತಿದ್ದೀರಾ ರಾಮ್ಜಿ. ನಂಗೂ ಇದೆಲ್ಲ ಈಗ ಅರ್ಥ ಆಗ್ತಾ ಇದೆ. ಭೀಮಾ ಜನರಿಗೋಸ್ಕರ ಹೋರಾಟ ಮಾಡ್ಲಿ. ಆದ್ರೆ ಗೌರವನೇ ಕೊಡದಿರೋರ ಹತ್ರ ಅವನ್ಯಾಕೆ ಹೋರಾಟ ಮಾಡಬೇಕು ಪಾಪ? ಬನ್ನಿ. ಮುಗೀತಾ ನಿಮ್ ಕತೆ? ಹೊರಡಿ, ಹೋಗಿ ನಿಮ್ ಅಂಗಡಿ ನೋಡ್ಕೊಳ್ಳಿ. ಕೆಲಸ ಮಾಡೋದು ಮುಖ್ಯ ಅಲ್ವಾ? ಹೋಗಿ. ನೀವಿಬ್ರು ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ರಾಮ್ಜಿ, ಪುರಂಜನ್ ಇಬ್ರು ಭೀಮನ್ ಕರ್ಕೊಂಡ್ ಬರಕ್ ಹೋಗಿದ್ದಾರೆ. ಆದ್ರೆ ಭೀಮ ಸುಮ್ನೆ ಬರೋನಲ್ಲ. ಯಾಕೆಂದ್ರೆ ಭೀಮ ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡೋನು ಅಲ್ಲ, ಯೋಚನೆ ಮಾಡೋನು ಅಲ್ಲ. ಇಬ್ರು ಒಳಗಡೆ ಹೋಗಿ ಹಬ್ಬದ ಅಡ್ಗೆ ಮಾಡಿ.
ಆದ್ರೆ ಈ ಸಲ ರಾಮ್ಜಿಗೆ ಪೆನ್ಷನ್ ಖಂಡಿತ ಬರುತ್ತೆ. ಹೋಗಿ ಸಿಹಿ ಮಾಡಿ ಹೋಗಿ. ನಡಿ. ಇಲ್ಲಿ ಕೇಳಿ, ಇಬ್ರು ಜಾಗ ಬಿಡಿ. ನನ್ನನ್ನು ನೀವು ಮುಟ್ಟಕ್ ಹೋಗ್ಬಿಡಿ. ಕೆಳವರ್ಗದವ್ರು ನೀವು. ಇವರೇ ನೋಡಿ, ಇವರಿಬ್ರೆ. ಓ, ನೀವಿಬ್ರೇನಾ ಇಲ್ಲಿ ನಾಟಕ ಶುರು ಮಾಡಿರೋದು? ನಾಟಕ ಅಲ್ಲ, ಅಪ್ಪನ ಪೆನ್ಷನ್ನ ಮತ್ತೆ ಶುರು ಮಾಡ್ಸಕ್ ಬಂದಿದೀವಿ. ಸದ್ಯ ನೀವೇ ಬಂದ್ರಲ್ಲ. ಈ ಕಚೇರಿಯಲ್ಲಿ ಕೆಲಸ ಮಾಡೋ ಒಬ್ಬ ಅಧಿಕಾರಿ ಹಾಗೆ 3 ಮೇಲಧಿಕಾರಿಗಳ ಮೇಲೆ ದೂರು ಕೊಡೋದಿದೆ. ಈಗ ನೀವೇ ಬಂದಿದ್ದೀರಾ, ಸ್ವಲ್ಪ ಸಹಾಯ ಮಾಡಿ. ಭೀಮ್ರಾವ್, ಒಂದ್ಸಲ ಕ್ಷಮಾಪಣೆ ಪತ್ರ ಬರ್ಕೊಟ್ಟಿದ್ಯಾ, ಮತ್ತೆ ಬರ್ಕೊಡ್ಬೇಕು ಅನ್ಕೊಂಡಿದ್ಯಾ? ಇಲ್ಲ, ಅದರ ಅವಶ್ಯಕತೆ ಇಲ್ಲ. ಅಪ್ಪ, ಭೀಮಾ, ಮನೆಗ್ ನಡಿ. ಇದೆಲ್ಲ ಬಿಟ್ಬಿಡು. ನಂಗ ಆ ಪೆನ್ಷನ್ ಬೇಕಿಲ್ಲ. ಇಲ್ಲ ಮಾವ, ನನಗ್ ಗೊತ್ತು ನೀವ್ ಯಾಕೆ ಪೆನ್ಷನ್ ಬೇಡ ಅಂತಿದ್ದೀರಾ ಅಂತ. ಆದ್ರೆ ನಮಗಿದೂ ಗೊತ್ತು ನಿಮಗೆ ಪೆನ್ಷನ್ ಎಷ್ಟು ಮುಖ್ಯ ಅಂತ. ಹೌದಪ್ಪ, ನಿಮ್ ಪೆನ್ಷನ್ ನಿಂತಿರೋದೇ ನನ್ನಿಂದ. ಅದನ್ ಮತ್ತೆ ಬರೋ ತರ ಮಾಡೋ ಕರ್ತವ್ಯನು. ಭೀಮಾ, ನನ್ನ ಮಾತನ್ನ ಅರ್ಥ ಮಾಡ್ಕೊ. ಏಯ್, ಮೊದ್ಲು ನೀವಿಬ್ರು ಅಪ್ಪ ಮಗ ನಾಟಕನ ನಿಲ್ಸಿ ಹೊರಡಿ ಇಲ್ಲಿಂದ. ಹೋಗಲ್ಲ, ನಾವಿಲ್ಲೇ ನಿಂತಿರ್ತೀವಿ. ನೋಡಿ, ನಾನು ಮೇಲಧಿಕಾರಿಗಳಿಗೆ ಪತ್ರ ಬರೆದಿದ್ದೀನಿ, ಆದ್ರೆ ಇಲ್ಲಿವರೆಗೂ ಉತ್ತರ ಬಂದಿಲ್ಲ. ನನಗನ್ಸುತ್ತೆ ನರೋತ್ತಮ್ ಜೋಶಿ ಕೈವಾಡ ಇದೆ ಇದ್ರಲ್ಲಿ ಅಂತ. ಅವ್ರಿಗೆ ಉತ್ತರ ಕೊಡಬೇಡಿ ಅಂತ ಜೋಶಿನೇ ಹೇಳಿರಬಹುದು. ನೀವು ಕಾನೂನು ಪಾಲಕರಲ್ವಾ? ನೀವು ನಮಗ್ ಸಹಾಯ ಮಾಡೋದನ್ ಬಿಟ್ಟು ನಮ್ಮನ್ನ ಇಲ್ಲಿಂದ ಹೊರಗೆ ಕಳ್ಸಕ್ ನೋಡ್ತಿದ್ದೀರಾ? ನಿಮ್ಮ ಅಪ್ಪನೇ ಪತ್ರ ಬರ್ಕೊಟ್ಟಿದಾರಲ್ಲಪ್ಪ, ಪೆನ್ಷನ್ ಬೇಡ ಅಂತ. ಮೇಲಧಿಕಾರಿಗಳ ಹತ್ರ ಮಾತಾಡಕ್ಕೆ ಒಂದ್ ಅವಕಾಶ ಕೊಡಿ, ನಾನ್ ಅರ್ಥ ಮಾಡಿಸ್ತೀನಿ. ಮಾತಲ್ಲಿ ಕೇಳಲ್ಲ ನೀನು. ಬಲ ಪ್ರಯೋಗದಿಂದ ನಾವ್ ಇಲ್ಲಿಂದ ಕಳಿಸ್ಬೇಕು ಅನ್ಸತ್ ನಿಮ್ಮನ್ನ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಎಷ್ಟ್ ಜನನ ಅಂತ ಕಳಿಸ್ತೀರಾ? ನಾವೆಲ್ಲ ಭೀಮ್ರಾವ್ ಜೊತೆಲಿರ್ತೀವಿ. ಹೌದು. ಇವ್ರನ್ನ ಕಳ್ಸೋ ಹಾಗಿದ್ರೆ ನಮ್ಮನ್ನು ಕಳ್ಸಿ ನೋಡೋಣ. ಓಡ್ಸಿ ನೋಡೋಣ ನಮ್ಮನ್ನ. ಹಾ, ಓಡ್ಸಿ ನೋಡೋಣ. ಹೌದು, ನಾವು ಇಲ್ಲೇ ಇರ್ತೀವಿ. ಜೀಜಾಬಾಯ್, ಲಕ್ಷ್ಮಿ, ನೀವಿಬ್ರು ಮನೆಗೆ ಹೋಗಿ. ಯಾಕೆಂದ್ರೆ ನಿಮ್ಮಿಬ್ಬರು ಉದ್ದೇಶ ನಂಗೆ ಚೆನ್ನಾಗಿ ಗೊತ್ತಿದೆ. ಇನ್ಸ್ಪೆಕ್ಟ್ರೆ, ಮೊದಲು ಈ ವಿಷಯ ತಿಳಿಸಿ. ಸದಾಶಿವ ಅವ್ರ ತಾಯಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಪೊಲೀಸ್ ಇನ್ಸ್ಪೆಕ್ಟರ್ ನಾನು. ನನ್ನ ಕೆಲಸ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಆ ಸದಾಶಿವ್ನ ಠಾಣೆ ಕರ್ಕೊಂಡು ಹೋಗಿ 2 ಬಿಗಿದ್ ಕೂಡ್ಲೆ ಅವನ್ ತಾಯಿ ಎಲ್ಲಿ ಅಂತ ಬಾಯಿ ಬಿಟ್ಟಿದ್ದಾನೆ. ಪ್ರಚಂಡ ಮೂರ್ತಿಗಳೇ, ಪ್ರಚಂಡ ಮೂರ್ತಿಗಳೆಲ್ಲಿ? ಏನ್ ವಿಷಯ ಜೋಶಿ, ಏನಾಯ್ತು? ಏನಾಯ್ತಾ? ಆ ಭೀಮ್ರಾವ್ ಸರ್ಕಾರಿ ಕಚೇರಿ ಮುಂದೆ ಧರಣಿ ನಿಂತಿದ್ದಾನೆ. ನಿಂತಿರ್ಲಿ ಬಿಡು. ಕಾವಲ್ಗಾರ ಧರಣಿ ಕೂತಿದ್ ಮಾತ್ರಕ್ಕೆ ಯಜಮಾನ ತನ್ನ ನಿರ್ಧಾರ ಬದಲು ಮಾಡಲ್ಲ. ಸರಿಯಾಗಿ ಹೇಳಿದ್ರಿ. ನಿಮ್ ಮಾತ್ ನಿಜ ಪ್ರಚಂಡ ಮೂರ್ತಿಗಳೇ. ಆದ್ರೆ ಭೀಮ್ರಾವ್ ಬಲು ಮಂಡ. ಹಿಂದೆ ಹೀಗೆ ಹಠಕ್ ಬಿದ್ದು ತನ್ನ ಕಾಲೋನಿಗೆ ಲೈಟ್ ಹಾಕಿಸ್ಕೊಂಡಿದ್ದ. ಅದೇ ತರ ಹಠಕ್ ಬಿದ್ದು ಈ ಸಲನು ಎಲ್ಲಿ ಅವನ ಅಪ್ಪನ ಪೆನ್ಷನ್ನ ಪಡ್ಕೋತಾನೋ ಅನ್ನೋ ಭಯ ಶುರುವಾಗಿದೆ. ವೈಭವ್, ವೈಭವ್,
ಹೇಳಿ ಅಣ್ಣ. ಭೀಮ್ರಾವ್ಗೆ ಪುಸ್ತಕ ತಗೊಂಡು ಇಲ್ಲಿಗೆ ಬರಕ್ ಹೇಳಿದ್ದೆ ಅಲ್ವಾ? ಇಲ್ಲಿಗೆ ಅವನ್ ಬರಲ್ಲ. ಯಾಕೆ? ಯಾಕೆಂದ್ರೆ ಆ ಭೀಮ್ರಾವ್ ಆ ಸರ್ಕಾರಿ ಕಚೇರಿ ಮುಂದೆ ಹೋರಾಟಕ್ಕೆ ನಿಂತಿದ್ದಾನೆ. ವಾಟ್? ಹುಚ್ಚನ ಅವನು? ಹಾಗೆ ನಿಲ್ಲೋದ್ರಿಂದ ಏನ್ ಪ್ರಯೋಜನ? ನನ್ಗನ್ಸೋ ಪ್ರಕಾರ ನೀನಲ್ಲಿಗೆ ಹೋದ್ರೆ ಒಳ್ಳೇದು. ಅಲ್ಲೇ ಆ ಭೀಮ್ರಾವ್ಗೆ ವಿದ್ಯೆಯ ಮಹತ್ವ ಏನು ಅಂತ ಹೇಳ್ಕೊಡು. ಅದು ಮಾತಂದ್ರೆ ವೈಭವ್ ಮೂರ್ತಿ ಲಂಡನ್ನಲ್ಲಿ ಮನೋರಂಜನೆಗೋಸ್ಕರ ಡ್ಯಾನ್ಸಿಂಗ್, ಸಿಂಗಿಂಗ್, ಲಿಕ್ಕರ್ ಕಿಕ್ಕರ್ ಇವೆಲ್ಲ ಇರುತ್ತೆ ಅಲ್ವಾ? ಇಲ್ಲಿ ಆ ಕೆಳವರ್ಗದ ಭೀಮ್ರಾವ್ಗೆ ಸರಿಯಾದ ಬುದ್ಧಿ ಕಲಿಸಿ ಮನೋರಂಜನೆ ಪಡೆಯೋಣ. ನಡೀರಿ. ಒಂದ್ ಕೆಲ್ಸ ಮಾಡಿ, ಅವನು ಓದೋ ಕ್ಲಾಸ್ನ ಕೆಲವು ಪುಸ್ತಕ ತರಿಸಿ. ಅವನೇ ಬರ್ತಾನೋ ನಾನೇ ಹೋಗ್ತೀನೋ ಅದರಲ್ಲಿ ಏನು ವ್ಯತ್ಯಾಸ? ಅವನು ಓದಿನ ಅಹಂಕಾರನ ಎಲ್ಲಿ ಬೇಕಾದ್ರೂ ಮುರಿಬಹುದು. ಏನ್ ಸಾಹೇಬ್ರೆ, ಇನ್ನು ಎಷ್ಟೊತ್ತು ನಾವಿಲ್ಲಿ ನಿಂತಿರ್ಬೇಕು? ಕಚೇರಿ ಮುಚ್ಚೋ ಸಮಯ ಆಯ್ತು. ಮೊದಲು ಇವರೆಲ್ಲರೂ ಇಲ್ಲಿಂದ ಕಳಿಸಿ. ಬಾಗ್ಲ ಹಾಕೋ ಸಮಯ ಆಗಿದ್ರೆ ಬಾಗ್ಲ ಹಾಕಿ ಹೋಗ್ಬೋದು ನೀವು. ನಾವಿಲ್ಲೇ ನಿಂತಿರ್ತೀವಿ. ನಾಳೆ ಬೆಳಗ್ಗೆ ಬರ್ತೀರಲ್ಲ, ಇಲ್ಲೇ ಭೇಟಿ ಮಾಡೋಣ. ನಮ್ಮ ಮೇಲಧಿಕಾರಿಗಳನ್ನ ಕರೆಸಿ ನಿಮ್ಮನ್ನೆಲ್ಲ ಬಂಧಿಸೋದೇ ಒಳ್ಳೇದು ಅನ್ನಿಸ್ತಿದೆ. ಅದರ ಅವಶ್ಯಕತೆ ಇಲ್ಲ. ಕಚೇರಿ ಬಾಗ್ಲು ಹಾಕೋ ಸಮಯ ಆಗಿದೆ. ನಾಳೆ ಬೆಳಗ್ಗೆನೆ ತೆಗೆಯೋದು. ಇಲ್ಲಿ ನಿನ್ ಕ್ಲಾಸ್ನ ಪುಸ್ತಕಗಳಿವೆ. ನಾನ್ ಕೇಳ್ಪಟ್ಟೆ ನೀನ್ ತುಂಬಾ ಓದ್ತೀಯ ಅಂತ. ಸರಿ, ನೋಡೋಣ ನೀನ್ ನಿಜವಾಗ್ಲೂ ಓದ್ತೀಯೋ ಇಲ್ಲ ಓದೋ ತರ ನಾಟಕ ಆಡ್ತೀಯೋ ಅಂತ. ನಾನು ನಿನ್ಗೆ 5 ಪ್ರಶ್ನೆ ಕೇಳ್ತೀನಿ. ಏನಾದ್ರೂ ನೀನು 5 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರೆ ನೀನ್ ನಿಜವಾಗ್ಲೂ ವಿದ್ಯಾವಂತ ಅಂತ ನಾನು ನಂಬ್ತೀನಿ. ನೋಡಿ, ನೀವು ದಯವಿಟ್ಟು ಹೊರಡಿ. ಭೀಮ ತನ್ನಿಚ್ಛೆಯಿಂದ ಓದಿದ್ದು, ತನ್ನಿಚ್ಛೆಯಿಂದಾನೆ ಓದೋದನ್ನು ಬಿಟ್ಟಿದ್ದು ಕೂಡ. ಇದೆಲ್ಲ ಕಟ್ಕೊಂಡು ನಿಮ್ಗೇನಾಗ್ಬೇಕು? ಆಗ್ಬೇಕಿದೆ. ಓದು ಬರಹ ಎಲ್ಲ ನಮ್ಮಂಥ ಮೇಲ್ನೋರ್ಗೆ ಸೇರಿರೋದು. ಅದು ಇವನಂಥ ಕೆಳವರ್ಗದೋನ್ಗಲ್ಲ. ಆದ್ರೆ ಕೇಳಿ ಬಿಡಿ. ಮೊದಲನೇ ಸಲ ಒಬ್ಬ ಮೇಲ್ವರ್ಗದ ವ್ಯಕ್ತಿ ಓದು, ವಿದ್ಯೆ, ಪುಸ್ತಕದ ಬಗ್ಗೆ ಮಾತಾಡ್ತಿದ್ದಾರೆ. ಮಾತಾಡ್ಲಿ ಬಿಡಿ. ಮೊದಲನೇ ಸಲ ನನ್ನ ಓದಿನ ಬಗ್ಗೆ ಪ್ರಶ್ನಿಸ್ತಿದ್ದಾರೆ. ನೀವೇನ್ ಕೇಳಬೇಕು ಅಂತಿದ್ದೀರೋ ಕೇಳಿ.